ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದಿಷ್ಟು ಇಯರಿಂಗ್ಸ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದನ್ನು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ನಿಮಗೂ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ನೋಡಿ, ಫಸ್ಟ್ ಒನ್ ಬಂದು ಹೆವಿ ಜುಮ್ಕಾಸ್. ನಾನು ಇದನ್ನು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು. ಇದನ್ನು ನೀವು ಸ್ಯಾರೀಸ್ಗೆ, ಕುರ್ತಾ ಸೆಟ್ಸ್ಗೆ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಒಕೇಶನಲ್ಲಿ ಫಂಕ್ಷನ್ ಇದ್ದಾಗ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಹೆವಿ ಇಯರಿಂಗ್ಸ್ ಹಾಕ್ತೀರಾ ಅನ್ನೋರು ಇದನ್ನು ಬೈ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ನೋಡಿ, ಇದನ್ನು ನಾನು ಮಿಂತ್ರಾದಲ್ಲಿ ತರಿಸ್ಕೊಂಡಿದ್ದು. ಇದನ್ನು ನೀವು ಗೌನ್ಗೆ, ಲೆಹೆಂಗಾಸ್ಗೆ ಮತ್ತು ಕ್ರಾಪ್ ಟಾಪ್ಗೆ ಇದಕ್ಕೆಲ್ಲ ಈ ಇಯರಿಂಗ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದನ್ನು ನೋಡಿ ನಾನು ತರಿಸ್ಕೊಂಡೆ ತುಂಬ ದಿನ ಆಯಿತು, ಆದರೂ ನೋಡಿ ಒಂದು ಚೂರು ಶೈನ್ ಕಡಿಮೆ ಆಗಿಲ್ಲ, ಇನ್ನೂ ಹೊಸದ್ರಲ್ಲಿ ಇದೆ. ಇದನ್ನು ನೀವು ಆರ್ಗನೈಸ್ ಮಾಡಬೇಕಾದ್ರೆ ಈ ಥರ ಸಪ್ರೇಟಾಗಿ ಬಾಕ್ಸಿಗೆ ಹಾಕಿಬಿಟ್ರೆ ಇದೇ ಥರ ಹೊಸದಾಗಿ ಇರುತ್ತೆ. ನೋಡಿ, ಇದು ನಾನು ಮೀಶೋನಲ್ಲಿ ತರಿಸ್ಕೊಂಡಿದ್ದು. ಇದು ಸ್ಯಾರೀಸ್ಗೆ ಮತ್ತು ಚೂಡಿದಾರ್ಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದರೆ. ನೀವು ನೋಡ್ದಂಗೆ ಸ್ವಲ್ಪ ಬ್ಲ್ಯಾಕ್ ಅನ್ನಿಸ್ತಿದೆ, ಯಾಕೆಂದರೆ ನಾನು ಇದನ್ನು ಬೇರೆ ಇಯರಿಂಗ್ಸ್ ಜೊತೆ ಮರೆತು ಇಟ್ಬಿಟ್ಟಿದ್ದೆ, ಹಾಗಾಗಿ ಇದು ಸ್ವಲ್ಪ ಬ್ಲ್ಯಾಕ್ ಆಗಿದೆ. ನಾನು ಸ್ಟಾರ್ಟಿಂಗ್ ತರಿಸ್ಕೊಂಡಾಗ ತುಂಬಾ ಚೆನ್ನಾಗಿತ್ತು ಇದು. ನೆಕ್ಸ್ಟ್ ನೋಡಿ, ಇದನ್ನು ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಅಷ್ಟೇ, ನೋಡೋಕ್ಕೆ ತುಂಬ ಚೆನ್ನಾಗಿದೆ, ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೀವು ಕ್ರಾಪ್ ಟಾಪ್ಗೆ, ಲೆಹೆಂಗಾಸ್ಗೆ ವೇರ್ ಮಾಡ್ಬೋದು. ಇದನ್ನು ನಾನು ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಇದು ನೋಡಿ, ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಸ್ವಲ್ಪ ಹೆವಿ ಇದೆ, ಸ್ವಲ್ಪ ಹೆವಿ ಹಾಕ್ತೀರಾ ಅನ್ನೋರು ಇದನ್ನು ಬೈ ಮಾಡಿ. ಈ ಇಯರಿಂಗ್ಸ್ ಬಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, 800 900 ಸಮಥಿಂಗ್ ಇದೆ. ಲಿಂಕಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದನ್ನು ನೀವು ಸ್ಯಾರೀಸ್ಗೆ ಮತ್ತು ಲೆಹೆಂಗಾಸ್ಗೆ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಇದರಲ್ಲಿ ಕುಂದನ್ ಇಯರಿಂಗ್ಸ್. ನೆಕ್ಸ್ಟ್ ನೋಡಿ, ನಾನು ಇದನ್ನು ಮೀಶೋನಲ್ಲೇ ಪರ್ಚೇಸ್ ಮಾಡಿದ್ದು. ಈ ಥರ ಕಲೆಕ್ಷನ್ಸು ಮೀಶೋನಲ್ಲಿ ತುಂಬ ಇದೆ, ನೀವು ಒಂದ್ಸರಿ ಸರ್ಚ್ ಮಾಡಿ ನೋಡಿ. ಈ ಇಯರಿಂಗ್ಸ್ ಬಂದು ನೀವು ಟ್ರೆಡಿಷ್ನಲ್ ವೇರಿಗೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ನೋಡಿ, ಇದನ್ನು ನಾನು ಆಲ್ಮೋಸ್ಟ್ ಮೀಶೋನಲ್ಲೇ ಪರ್ಚೇಸ್ ಮಾಡಿದ್ದು.
ಇದೂ ಅಷ್ಟೇ, ನೀವು ಸ್ಯಾರೀಸ್ಗೆ ಟ್ರೆಡಿಷ್ನಲ್ ವೇರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಯಾವ ಥರ ಇದೆ ಅಂದರೆ ತುಂಬ ಲೈಟ್ ವೆಯ್ಟು. ನಾನು ತೊಗೊಂಡಾಗ ಇದು ತುಂಬ ಟ್ರೆಂಡಿಂಗಲ್ಲಿತ್ತು ಈ ಥರ ಡಿಸೈನ್ಸು. ನೋಡಿ, ಇದನ್ನು ನಾನು ಅಜಿಯೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಅಷ್ಟೇ ತುಂಬ ಸ್ವಲ್ಪ ಹೆವಿ ಇಯರಿಂಗ್ಸು, ನೋಡೋಕ್ಕೆ ಹೆವಿ ಅನಿಸುತ್ತೆ ಅಷ್ಟೇ, ಬಟ್ ತುಂಬ ಲೈಟ್ ವೆಯ್ಟು. ಸ್ವಲ್ಪ ಹೆವಿ ಇಯರಿಂಗ್ಸ್ ವೇರ್ ಮಾಡೋರು ಇದನ್ನು ಬೈ ಮಾಡ್ಬೋದು. ಇದು ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡಿದಾಗ. ಈ ಥರ ದೊಡ್ಡ ದೊಡ್ಡ ಇಯರಿಂಗ್ಸ್ ನೀವು ಹಾಕಿದಾಗ, ನೆಕ್ಲೆಸು ಆ ಥರದ್ದೆಲ್ಲ ಹಾಕ್ತಾ ಇದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ತೀರಾ ನೀವು ಈ ಥರ ದೊಡ್ಡ ಇಯರಿಂಗ್ಸು ಹಾಕಿ ನೀವು ನೆಕ್ಲೆಸ್ ಎಲ್ಲ ದೊಡ್ಡ ದೊಡ್ಡದು ಹಾಕಿದರೆ ತುಂಬ ಗಾಡಿ ಅನಿಸುತ್ತೆ, ಅಷ್ಟು ಲುಕ್ಕು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನೆಕ್ಸ್ಟ್ ನೋಡಿ, ಇದು ಅಷ್ಟೇ ನಾನು ಮೀಶೋನಲ್ಲಿ ತರಿಸ್ಕೊಂಡಿದ್ದು ಆಕ್ಸಿಡೈಸ್ ಜ್ಯುವೆಲರಿ. ನೋಡೋಕೆ ಹೆವಿ ಅನಿಸುತ್ತೆ, ಬಟ್ ತುಂಬಾ ಲೈಟ್ ವೆಯ್ಟು. ನಾನು ಆಲ್ಮೋಸ್ಟ್ ಎಲ್ಲ ಇಯರಿಂಗ್ಸ್ನು ಮೀಶೋನಲ್ಲೇ ತರಿಸ್ಕೊಂಡಿರೋದು. ಒಂದಿಷ್ಟು ಇಯರಿಂಗ್ಸ್ನ ಮೀಶೋನಲ್ಲಿ ತರಿಸ್ಕೊಂಡಿದ್ದೀನಿ, ಮತ್ತು ಅಮೆಝಾನ್, ಅಜಿಯೋ, ಮಿಂತ್ರಾ ಇದೆಲ್ಲ ಆ್ಯಪಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ. ಈ ಥರ ಆಕ್ಸಿಡೈಸ್ ಜ್ಯುವೆಲರಿ ಎಲ್ಲ ಚಿಕನ್ ಕರಿ ಕುರ್ತಾಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನೋಡಿ, ಮಿರರ್ ವರ್ಕ್ ಇಯರಿಂಗ್ಸು. ಇದು ಅಷ್ಟೇ ಸೇಮ್ ಚಿಕನ್ ಕರಿ ಕುರ್ತಾಸು, ಚೂಡಿದಾರ್ಸ್ಗೆಲ್ಲ ನೀವು ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಅನಿಸುತ್ತೆ.
ನಾನು ಆಲ್ಮೋಸ್ಟ್ ಎಲ್ಲ ಇಯರಿಂಗ್ಸ್ನು ಮೀಶೋನಲ್ಲೇ ಪರ್ಚೇಸ್ ಮಾಡಿರೋದು. ಸ್ವಲ್ಪ ಆಕ್ಸಿಡೈಸ್ ಜ್ಯುವೆಲರಿ ಬಗ್ಗೆನೇ ನಾನು ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿದ್ದೀನಿ. ನನಗೆ ಆ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಸ್ವಲ್ಪ ಆಕ್ಸಿಡೈಸ್ ಜ್ಯುವೆಲರಿನೇ ಜಾಸ್ತಿ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇದು ಮೀಶೋನಲ್ಲೇ ಪರ್ಚೇಸ್ ಮಾಡಿರೋದು. ಇದು ನಾನು ಟ್ರಿಪ್ ಹೋಗ್ಬೇಕಾದ್ರೆ ಪರ್ಚೇಸ್ ಮಾಡಿದ್ದು. ಗೋವಾ ಟ್ರಿಪ್ ಹೋಗ್ಬೇಕಾದ್ರೆ ಅಲ್ಲಿ ಬೀಚ್ ಇರೋದ್ರಿಂದ ಸ್ವಲ್ಪ ಈ ಶೆಲ್ಲಿಂದು ಆ ಥರ ಇಯರಿಂಗ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಶೆಲ್ ಇಯರಿಂಗ್ಸ್ ತರಿಸ್ಕೊಂಡೆ. ನೆಕ್ಸ್ಟ್ ನೋಡಿ, ಇದು ಅಷ್ಟೇ ಆಕ್ಸಿಡೈಸ್ ಜುಮ್ಕಾಸು. ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರ ಪ್ರೈಸ್ ಬಂದು 600 ಸಮಥಿಂಗ್ ಇದೆ. ಚೆಕ್ ಮಾಡ್ಕೊಳ್ಳಿ ನೀವು. ಇದನ್ನು ನೀವು ಕುರ್ತಾಸ್ಗೆಲ್ಲ ವೇರ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನೋಡಿ, ಇದನ್ನು ನಾನು ಮೀಶೋನಲ್ಲೇ ಪರ್ಚೇಸ್ ಮಾಡಿದ್ದು. ಇದು ಹಿಂದಿನ ಕಾಲದಲ್ಲೆಲ್ಲ ಈ ಥರ ಇಯರಿಂಗ್ಸ್ನ ವೇರ್ ಮಾಡೋರು. ಇದು ಇಯರಿಂಗ್ಸ್ ಏನಂತಾರೆ ನನಗಷ್ಟು ಗೊತ್ತಿಲ್ಲ. ನೀವು ನೋಡಿದರೆ ಹಿಂದೆ ಎಲ್ಲ ಈ ಥರ ಹಾಕೊಳ್ಳೋರು ಇಯರಿಂಗ್ಸ್ನ. ಈಗ ಅದೇ ಟ್ರೆಂಡಿಂಗಲ್ಲಿದೆ, ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಆ ಥರ. ಇದನ್ನು ನೀವು ವೆಸ್ಟರ್ನ್ ವೇರು ಹಾಕೋಬಹುದು ಅಥವಾ ಟ್ರೆಡಿಷ್ನಲ್ ಆಗು ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನೋಡಿ, ಇದು ಬಾಲಿ ಡಿಸೈನ್ ಅಂತಾರಲ್ಲ, ಸ್ವಲ್ಪ ಆ ಥರ ಇದೆ. ನಾನು ಇದನ್ನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ನಾನು ತೊಗೊಂಡಾಗ ಇದು ಈ ಥರ ಇಯರಿಂಗ್ಸ್ಗಳು ಟ್ರೆಂಡಿಂಗಲ್ಲೇ ಇತ್ತು. ಇದನ್ನು ಅಷ್ಟೇ ಸ್ಯಾರೀಸ್ಗೆ ಅಂತ ನಾನು ತೊಗೊಂಡಿದ್ದು. ಸ್ಯಾರೀಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಬೇರೆ ವೀಡಿಯೋಸ್ ಬೇಕು ಅನಿಸಿದರೆ ಕಾಮೆಂಟ್ ಮಾಡಿ, ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗಾಗಲೇ ನಾನು ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಹಾಕಿದ್ದೀನಿ. ಸ್ಕಿನ್ ಕೇರು, ಹೇರ್ ಕೇರು ಮತ್ತು ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಮಾಡಿ ಹಾಕಿದ್ದೀನಿ. ಅದೆಲ್ಲ ನಾನು ಯೂಸ್ ಮಾಡಿ ಅದರಿಂದ ಒಳ್ಳೆ ರಿಸಲ್ಟ್ ಅನಿಸಿದ ಮೇಲೆ ನಾನು ನಿಮಗೆ ರಿವ್ಯೂ ಕೊಟ್ಟಿದ್ದೀನಿ. ಒಂದ್ಸರಿ ಚೆಕ್ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.